विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततानुशक्तान् अशेषकाय प्रसुतान् अशेषान् औत्सुक्यमोह अरतिदान् जगान् यो ಅಪೂರ್ವವೈದ್ಯಾಯ ನಮೋಸ್ತು ತಸ್ಮೈ. ಇಂದು ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ತಣ್ಣೀರಿನ ಕೆಲವೊಂದು ಔಷಧೀಯ ಗುಣಗಳನ್ನು ತಿಳಿದುಕೊಳ್ಳೋಣ. ತಣ್ಣೀರು ಹೇಳುವಂಥದ್ದು ಹಲವಾರು ರೀತಿಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗಿದೆ. ತಣ್ಣೀರು ಕುಡಿದಾಗ ಮನಸ್ಸಿಗೊಂದು ಉಲ್ಲಾಸತನವನ್ನು ನೀಡುತ್ತದೆ, ಶರೀರದಲ್ಲಿ ಲಾಘವತೆ ಅಥವಾ ಹಗುರತೆಯನ್ನು ಉಂಟು ಮಾಡ್ತದೆ. ಇನ್ನು ಕೆಲವೊಂದು ರೋಗದ ಸಂದರ್ಭಗಳಲ್ಲಿ ಸಹ ತಣ್ಣೀರಿನ ಸೇವನೆ ಅತಿ ಅವಶ್ಯಕ. ಮದಾತ್ಯಯ ಇದೊಂದು ರೋಗದ ಅವಸ್ಥೆ. ಮದಾತ್ಯಯ ಅಂತಂದರೆ ಅಧಿಕವಾದ ದಿನನಿತ್ಯದ ಮದ್ಯದ ಸೇವನೆಯಿಂದ ಇರುವಂತಹ ವ್ಯಕ್ತಿಯ ಒಂದು ಅವಸ್ಥೆ. ಪ್ರತಿನಿತ್ಯ ಮದ್ಯ ಸೇವನೆ ಮಾಡಿದಾಗ ದಿನನಿತ್ಯ 24 ಗಂಟೆಯು ವಾರದ 7 ದಿನವೂ ಒಂದು ಮದದ ಅವಸ್ಥೆಯಲ್ಲಿ ವ್ಯಕ್ತಿ ಇರ್ತಾನೆ. ಇದನ್ನು ಮದಾತ್ಯಯ ಅಂಥೇಳಿ ಕರೀತೇವೆ. ಮದ್ಯವು ತೀಕ್ಷ್ಣ ಹಾಗೂ ಉಷ್ಣಗುಣವನ್ನು ಹೊಂದಿದ್ದು ಆತನು ಈ ಮದಾತ್ಯಯ ಅವಸ್ಥೆಯಿಂದ ಬಳಲ್ತಾ ಇರ್ತಾನೆ. ಈ ಉಷ್ಣ ಹಾಗೂ ತೀಕ್ಷ್ಣ ಗುಣಗಳಿಂದ ಆತನಲ್ಲಿ ಉಂಟಾಗುವಂಥ ತೊಂದರೆಗಳನ್ನು ನಿವಾರಿಸಲಿಕ್ಕೆ ತಣ್ಣೀರನ್ನು ಈ ವ್ಯಕ್ತಿಯು ಸೇವಿಸಬೇಕು. ತಣ್ಣೀರಿನ ಪಾನದಿಂದ ಅಥವಾ ತಣ್ಣೀರನ್ನು ಕುಡಿಯೋದ್ರಿಂದ ಈ ಮದಾತ್ಯಯದಲ್ಲಿ ವ್ಯಕ್ತಿಗೆ, ರೋಗಿಗೆ ಅನುಕೂಲವಾಗ್ತದೆ. ಇನ್ನು ದಣಿವು, ಮೂರ್ಛೆ ರೋಗಗಳಲ್ಲಿ ತುಂಬ ಹೊತ್ತು ಟ್ರಾವೆಲ್ ಮಾಡಿ ಬಂದ ನಂತರ ದಣಿವಾದಾಗ, ಆಟೋಟಗಳಲ್ಲಿ ಭಾಗವಹಿಸಿ ಸುಸ್ತಾದಾಗ, ಇನ್ನು ಯಾವುದೇ ರೀತಿಯಾದಂಥ ಒಂದು ಶಾರೀರಿಕ ಕೆಲಸಗಳನ್ನು ಮಾಡಿ ವ್ಯಕ್ತಿಯಲ್ಲಿ ದಣಿ ಉಂಟಾದಾಗ ತಣ್ಣೀರನ್ನು ಆ ವ್ಯಕ್ತಿಯು ಸೇವಿಸಬೇಕು. ಈ ತಣ್ಣೀರಿನ ಸೇವನೆಯಿಂದ ವ್ಯಕ್ತಿಯಲ್ಲಿ ಉಂಟಾಗುವಂತಹ ಒಂದು ದಣಿವು ಅಥವಾ ಸುಸ್ತು ಇದು ನಿವಾರಣೆ ಆಗ್ತದೆ. ಹಿಂದಿನ ಕಾಲದಲ್ಲಿ ನಾವು ನೋಡ್ತೇವೆ, ಯಾವುದೇ ವ್ಯಕ್ತಿಯು ದೂರದಿಂದ ಪ್ರಯಾಣ ಮಾಡಿ ಬಂದಾಗ ತಣ್ಣೀರನ್ನು ಕೊಡುವಂಥದ್ದು, ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ನೀಡುವಂಥದ್ದು. ಇದರಿಂದಾಗಿ ವ್ಯಕ್ತಿಯಲ್ಲಿ ಉಂಟಾಗಿರುವಂತಹ ಒಂದು ದಣಿವು ನಿವಾರಣೆಯಾಗಿ ಉಲ್ಲಾಸತನ ಉಂಟಾಗ್ತದೆ. ಇನ್ನು ಮೂರ್ಛೆ ರೋಗ, ವ್ಯಕ್ತಿಯು ಪದೇ ಪದೇ ಪ್ರಜ್ಞಾಶೂನ್ಯನಾಗಿ ಬೀಳ್ತಾ ಇದ್ದರೆ, ಮೂರ್ಛಿತನಾಗ್ತಾ ಇದ್ದರೆ ಆತನಿಗೆ ತಣ್ಣೀರನ್ನು ಕುಡಿಲಿಕ್ಕೆ ಕೊಡಬೇಕು. ಅಥವಾ ತಣ್ಣೀರನ್ನು ಆತನ ಮುಖದ ಮೇಲೆ, ಶರೀರದ ಮೇಲೆ ಸಿಂಪಡಿಸಬೇಕು. ಹೀಗೆ ಸಮಯ ಸಂದರ್ಭಾನುಸಾರ ನೋಡಿಕೊಂಡು ವಿವಿಧ ರೀತಿಯ ಅವಸ್ಥೆಗಳಲ್ಲಿ, ರೋಗ ರುಜಿನಗಳಲ್ಲಿ ತಣ್ಣೀರು ಶ್ರೇಷ್ಠವೋ ಬಿಸಿ ನೀರು ಶ್ರೇಷ್ಠವೋ ಎಂದು ಉಪಯೋಗಿಸಬೇಕು. ಇನ್ನು ಭ್ರಮ ಅಂತೇಳಿದರೆ ತಲೆ ಸುತ್ತುವಂಥದ್ದು. ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟ ಕಾರಣಗಳಿಲ್ಲದೆ ಪದೇ ಪದೇ ವ್ಯಕ್ತಿ ಭ್ರಮದಿಂದ ಬಳಲ್ತಾ ಇದ್ದರೆ, ಪದೇ ಪದೇ ತಲೆ ಸುತ್ತು ಅಂತ ಹೇಳ್ತಾ ಇದ್ದರೆ ಅಂತಹ ವ್ಯಕ್ತಿಗೆ ತಣ್ಣೀರನ್ನು ಕುಡಿಲಿಕ್ಕೆ ಕೊಡಬೇಕು. ಅದೇ ರೀತಿ ವ್ಯಕ್ತಿಯು ತಣ್ಣೀರಿನಿಂದ ಸ್ನಾನವನ್ನು ಮಾಡಬೇಕು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಆಹಾರದ ವ್ಯತ್ಯಾಸದಿಂದ ಅಥವಾ ಇನ್ನಿತರ ಕಾರಣಗಳಿಂದ ವ್ಯಕ್ತಿಯಲ್ಲಿ ವಾಂತಿ ಆಗ್ತಾ ಇದ್ದರೆ, ಈ ವಾಂತಿಯ ಪ್ರಶಮನಕ್ಕಾಗಿ ಸಹ ವ್ಯಕ್ತಿಗೆ ಆಗಾಗ ತಣ್ಣೀರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಲಿಕ್ಕೆ ಹೇಳಬೇಕು. ಇನ್ನು ವ್ಯಕ್ತಿಯು ಪಿತ್ತ ರೋಗದಿಂದ ಬಳಲ್ತಾ ಇದ್ದರೆ, ಶರೀರ ಪೂರ್ತಿ ದಾಹ ಅಥವಾ ಉಷ್ಣತೆ ಅಥವಾ ಬಿಸಿ ಅನ್ನಿಸ್ತಾ ಇದ್ದರೆ ಅಂತಹ ವ್ಯಕ್ತಿಗೆ ತಣ್ಣೀರನ್ನು ಕುಡಿಲಿಕ್ಕೆ ಕೊಡಬೇಕು.
ಇಂತಹ ವ್ಯಕ್ತಿಗಳಲ್ಲಿ ಬಿಸಿ ನೀರನ್ನು ನೀಡುವಂಥದ್ದು ಅಥವಾ ಕುಡಿಯುವಂಥದ್ದು ನಿಷೇಧಿತವಾಗಿದೆ. ಇದೇ ರೀತಿ ವಿಷವಸ್ತು ಸೇವನೆಯಲ್ಲಿ, ಅಂದರೆ ಶರೀರಕ್ಕೆ ಅಗತ್ಯವಿಲ್ಲದಂತಹ ಆಹಾರ ಪದಾರ್ಥಗಳನ್ನು ಒಂದು ವೇಳೆ ಸೇವಿಸಿದ್ದರೆ ಸಹ ಇಂತಹ ವ್ಯಕ್ತಿಗಳಲ್ಲಿ ಹೇರಳವಾಗಿ ತಣ್ಣೀರನ್ನು ಉಪಯೋಗ ಮಾಡಲಿಕ್ಕೆ ಹೇಳಬೇಕು.